ರಾಜ್ಯದ ಹಲವೆಡೆ ಬರಗಾಲ ಬಿದ್ದು 4 ತಿಂಗಳಾದರೂ ಎಲ್ಲಿಯೂ ಉಸ್ತುವಾರಿ ಸಚಿವರು ರೈತರ ಹೊಲಗಳಿಗೆ ಹೋಗಿ ಬೆಳೆ ಪರಿಶೀಲನೆ ನಡೆಸಿದ ಉದಾಹರಣೆಗಳಿಲ್ಲ ಎಂದು ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಅವರು ಸಚಿವರ ಹೆಸರು ಪ್ರಸ್ತಾಪಿಸದೆ ಸಚಿವರ ವಿರುದ್ಧ ಕಿಡಿಕಾರಿದರು. ಮುದ್ದೇಬಿಹಾಳದ ತಮ್ಮ ಫಾರ್ಮ್ ಹೌಸ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದವರು, ದನಗಳಿಗೆ ಮೇವು, ನೀರಿಗೆ ಪರ್ಯಾಯ ವ್ಯವಸ್ಥೆ ಮಾಡುವ ಕುರಿತು ಯಾವುದೇ ಹೇಳಿಕೆ ಹೊರಬಿದ್ದಿಲ್ಲ. ಮುಖ್ಯಮಂತ್ರಿಗಳು ತಕ್ಷಣ ದನಕರುಗಳಿಗೆ ಮೇವು, ಕುಡಿಯುವ ನೀರು, ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಗೋಶಾಲೆ ಸ್ಥಾಪಿಸಲು ಮುಂದಾಗುವಂತೆ ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಅವರು ಸರ್ಕಾರಕ್ಕೆ ಆಗ್ರಹಿಸಿದರು. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ, ತಕ್ಷಣನೇ ದನಕರುಗಳಿಗೆ ಮೇವಿನ ವ್ಯವಸ್ಥೆ ಮಾಡೋದಕ್ಕೆ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋದಕ್ಕೆ ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಒಂದು ಗೋಶಾಲೆ ಯಾಕಂದ್ರೆ ಇದು ಬಹಳ ಗಂಭೀರ ಬರಗಾಲ. ಈ ರೀತಿಯಾದಂತ ಬರಗಾಲ ಯಾವತ್ತೂ ಕೂಡ ನಾವು ನೋಡಿಲ್ಲ. ಅಟ್ಲೀಸ್ಟ್ ಅದನ್ನಾದ್ರೂ ಕೂಡ ಮಾಡಬೇಕು. ಮತ್ತೆ ಪರಿಹಾರ ಕೊಡ್ತಕ್ಕಂಥದ್ದು, ಬರ ಪರಿಹಾರ ಕೊಡ್ತಕ್ಕಂಥ ವಿಚಾರದಲ್ಲಿ ರಾಜ್ಯ ಸರ್ಕಾರ ರೈತರಿಗೆ ಬಹಳ ದೊಡ್ಡ ದ್ರೋಹ ಮಾಡ್ತಾರೆ. ಇನ್ನು ಸರ್ಕಾರದಿಂದ ರೈತರಿಗೆ ದೊಡ್ಡ ದ್ರೋಹ ಆಗಿದೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಬರ ಪರಿಹಾರ ಕೊಡುವ ವಿಚಾರದಲ್ಲಿ ಸರ್ಕಾರ ರೈತರಿಗೆ ದೊಡ್ಡ ದ್ರೋಹ ಮಾಡುತ್ತಿದೆ. ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ, ಮೋದಿಜಿ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಎಂದು ಗೂಬೆ ಕೂರಿಸುತ್ತಿದೆ. ಕೇಂದ್ರ ಸರ್ಕಾರವೇ ಎಲ್ಲ ಮಾಡೋದಾದರೆ ನಿಮ್ಮನ್ನು ಯಾಕೆ ಜನ ಆಯ್ಕೆ ಮಾಡಬೇಕು ಎಂದರು. ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರದ ಫಸಲ್ ಬಿಮಾ ಯೋಜನೆಯಡಿ ಹೆಕ್ಟೇರಿಗೆ 40,000 ಪರಿಹಾರ ಸಿಗುತ್ತಿದ್ದು, ಇನ್ನಾದರೂ ವಿಮಾ ಕಂಪನಿಗಳಿಂದ ಕೊಡಿಸುವ ಕೆಲಸವನ್ನು ಬರಪೀಡಿತ ಮತಕ್ಷೇತ್ರಗಳ ಶಾಸಕರು ಮಾಡಬೇಕು ಎಂದರು. ₹1 ಪಾಪ ಎಲ್ರಿಗೂ ಅನ್ನ ಹಾಕೋ ರೈತ ಅವನಿಗೆ ₹1 ಕೊಡ್ಲಿ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ನೇರವಾಗಿ ₹6,000 ಅಕೌಂಟ್ಗೆ ಹಾಕ್ತಾರೆ ವರ್ಷಕ್ಕೆ 3 ಕಂತಲ್ಲಿ. ಯಾರಾದ್ರೂ ನಿಮ್ಗೆ ಅಪ್ಲಿಕೇಶನ್ ಕೊಡಿ ಅಂತ ಕೇಳಿದ್ರ, FID ಮಾಡ್ರಿ ಅಂತ ಕೇಳಿದ್ರ, ಹೋಗ್ಲಿ ಯಾರಾದ್ರೂ ಒಬ್ಬ ರೈತರು ಹೋಗಿ ಎಲ್ಲಾದ್ರೂ ಹೋಗಿ ಬ್ಯಾಂಕಿಗೆ ಹೋಗಿ ಏನೋ ಇಲಾಖೆಗೆ ಹೋಗಿ ತಗೊಳಪ್ಪ ನಂದಿದ್ದು ಅಂತೇಳಿ ಅರ್ಜಿ ತಗಂತ ಕೊಟ್ರ? ಇಲ್ಲ. ಅವರೇ ಐಡೆಂಟಿಫೈಡ್ ನೇರವಾಗಿ ಆಧಾರ್ ಕಾರ್ಡು, ಬ್ಯಾಂಕ್ ಅಕೌಂಟ್ ತಗೊಂಡು ಅವರೇ ನೇರವಾಗಿ ಅಕೌಂಟ್ಗೆ ಹಾಕಿದ್ರು. ನಾವು ₹4,000 ಸೇರಿಸಿ ನಾವು ಕೊಡ್ತಿದ್ವಿ ರಾಜ್ಯ ಸರ್ಕಾರದಿಂದ. ಅವರು ₹4,000 ಇವ್ರು ಬಂದ್ಮೇಲೆ ಕಟ್ ಮಾಡಿ ರೈತರಿಗೆ ನಾವು ಕೊಡ್ತಿದ್ವಿ. ಅದು ₹4,000 ಕಟ್ ಮಾಡ್ಬಿಟ್ಟು ಅದು ಕೊಡ್ತಾ ಇಲ್ಲ. ಇದ್ರ ಜೊತೆಗೆ ನಾವು ಡೀಸೆಲ್ ಸಬ್ಸಿಡಿ ಅಂತ ಕೊಡ್ತಿದ್ವಿ. ಏನು ಪಾಪ ಬೋರ್ವೆಲ್ ಹಾಕೊಂಡು ಏನು ರೈತರೆಲ್ಲ ಕಷ್ಟ ಬೀಳ್ತಾ ಇದಾರೆ, ಅಲ್ಲಿ ಒಂದೊಂದ್ಸಾರಿ ಕರೆಂಟ್ ಹೆಚ್ಚು ಕಡಿಮೆ ಆದ್ರೂ ಕೂಡ ಬೆಳೆ ಉಳಿಸ್ಕೊಳ್ಳಿ ಅಂತೇಳಿ ಒಂದು ಎಕರೆಗೆ ₹250 ಡೀಸೆಲ್ ಸಬ್ಸಿಡಿ ಕೊಡ್ತೀವಿ. ಅದನ್ನು ಬಂದ್ ಮಾಡ್ತೀವಿ.